ಎಲ್ಲರಿಗೂ ನಮಸ್ಕಾರ ಮಕ್ಕಳೇ, ಶುಭೋದಯ. ಈ ದಿನದ ತರಗತಿಗೆ ಎಲ್ಲರಿಗೂ ಸ್ವಾಗತ. ಗದ್ಯ 5 ಹೂವಾದ ಹುಡುಗಿ. ಲೇಖಕರು ಎ.ಕೆ. ರಾಮಾನುಜನ್. ಈಗ ಕನ್ನಡ ಸಾಹಿತ್ಯ ಹಲವು ಪ್ರಕಾರಗಳಲ್ಲಿ ಹುಲುಸಾಗಿ ಬೆಳೆಯುತ್ತಿದೆ. ಓದು ಬರಹ ಕಲಿತ ವಿದ್ಯಾವಂತರು ಇಂತಹ ಸಾಹಿತ್ಯ ಕೃಷಿಯಲ್ಲಿ ತೊಡಗಿದ್ದಾರೆ. ಈ ಶಿಷ್ಟ ಸಾಹಿತ್ಯದ ರಚನೆಗೆ ಪ್ರೇರಣೆ ಜನಪದ ಸಾಹಿತ್ಯದಿಂದ ಲಭಿಸಿದೆ. ಜನಪದ ಸಾಹಿತ್ಯ ರಚಿಸಿದವರು ಓದು ಬರಹ ಬರದ ಸಾಮಾನ್ಯ ಜನರು. ಅವರು ತಮ್ಮ ಜೀವನದ ಅನುಭವಗಳನ್ನು ಕಥೆಗಳು ಹಾಗೂ ಹಾಡುಗಳ ರೂಪದಲ್ಲಿ ರಚಿಸಿದರು. ಅವು ಒಬ್ಬರಿಂದ ಇನ್ನೊಬ್ಬರು ಆರಿಸಿ ಅಭ್ಯಸಿಸಿ ಪಸರಿಸಿ ಬಾಯ್ದೆರೆಯಾಗಿ ಉಳಿದುಕೊಂಡು ಬೆಳೆಯುವಂತೆ ಬೆಳೆಸಿದರು. ಇಂತಹ ಜನಪದ ಕವಿಗಳನ್ನು ಕುರಿತು ಕವಿರಾಜ ಮಾರ್ಗಕಾರ ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳ್ ಎಂದಿದ್ದಾನೆ. ಹಿಂದೆ ಈಗಿನಂತೆ ಟಿವಿ ಆಗಲಿ, ಮೊಬೈಲ್ ಆಗಲಿ, ಸಿನಿಮಾ ಆಗಲಿ ಮೊದಲಾದಂತಹ ಮನರಂಜನೆ ಇರಲಿಲ್ಲ. ಇದ್ದದ್ದು ಕೇವಲ ಹಾಡು, ಭಜನೆ, ಕತೆಗಳನ್ನು ಹೇಳುವುದು, ಕೇಳುವುದು, ಹರಿಕತೆ, ಶಿವಕತೆ, ಯಕ್ಷಗಾನ, ಒಗಟುಗಳನ್ನು ಬಿಡಿಸುವುದು, ನಾಟಕಗಳನ್ನು ನೋಡುವುದು ಇಂತಹವು ಸಾಮಾನ್ಯ ಜನರ ಮನರಂಜನೆಯ ಸಾಧನಗಳಾಗಿದ್ದವು. ಕೂಡು ಕುಟುಂಬದ ವ್ಯವಸ್ಥೆ ಇದ್ದದ್ದರಿಂದ ಹಿರಿಯರು ಕಿರಿಯರಿಗೆ ಕುತೂಹಲ ಕೆರಳಿಸುವಂತಹ, ಸಂತಸವನ್ನುಂಟು ಮಾಡುವಂತಹ ಕಲ್ಪಿತ ಕಥೆಗಳನ್ನು ಹೇಳುತ್ತಿದ್ದರು. ಮಕ್ಕಳಲ್ಲೂ ಕಲ್ಪಿಸುವ ಮನೋಭಾವ ಇದರಿಂದ ಒಡಮೂಡುತ್ತಿತ್ತು. ಆಧುನಿಕ ಸಲಕರಣೆಗಳಿಂದ ಈ ಪರಂಪರೆ ಇಂದು ಮಾಯವಾಗುತ್ತಿದೆ. ಅದು ಆಗುವ ಮುನ್ನ ನಾವು ಎಚ್ಚರಿಕೆ ವಹಿಸಿ ಇದನ್ನು ಬಳಸಿ ಉಳಿಸಿಕೊಂಡು ಹೋಗಬೇಕು. ವಿದ್ಯಾರ್ಥಿಗಳಲ್ಲಿ, ಕಿರಿಯರಲ್ಲಿ ಆ ಬಗೆಯ ಆಸಕ್ತಿ ಮೂಡುವಂತಾಗಬೇಕು. ಈ ಆಶಯದಿಂದ ಅಂತಹ ಒಂದು ಜನಪದ ಕಥೆ ಹೂವಾದ ಹುಡುಗಿ ಪಠ್ಯದಲ್ಲಿ ಸೇರಿಸಲಾಗಿದೆ. ಹೂವಾದ ಹುಡುಗಿ ಜನಪದ ಕಥೆಯನ್ನ ಶ್ರೀ ಎ.ಕೆ. ರಾಮಾನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರಳು ಎನ್ನುವಂತಹ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಅವರ ಪರಿಚಯವನ್ನ ನಾವು ನೋಡುವುದಾದರೆ, ಎ.ಕೆ. ರಾಮಾನುಜನ್ ಇವರು ಕವಿ, ಚಿಂತಕ, ಪ್ರಾಧ್ಯಾಪಕ, ಜನಪದ ತಜ್ಞ, ಹೀಗೆ ವಿವಿಧ ಪ್ರತಿಭೆಗಳ ಸಂಗಮವೆಂದು ಖ್ಯಾತರಾದವರು. ಎ.ಕೆ. ರಾಮಾನುಜನ್ ಇವರ ಪೂರ್ಣ ಹೆಸರು ಅತ್ತಿಪ್ಪಟ್ ಕೃಷ್ಣಸ್ವಾಮಿ ರಾಮಾನುಜನ್. ಇವರು ಮಾರ್ಚ್ 16, 1926ರಲ್ಲಿ ಮೈಸೂರಿನಲ್ಲಿ ಜನಿಸಿದರು. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ MA ಪದವಿ ಗಳಿಸಿದ ಇವರು ದಕ್ಷಿಣ ಭಾರತದ ಮತ್ತು ಅಮೆರಿಕದ ವಿವಿಧ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿ 1993ರಲ್ಲಿ ನಿಧನರಾಗಿದ್ದಾರೆ. ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಮಹತ್ವದ ಕೊಡುಗೆಯನ್ನು ಇವರು ಸಾಹಿತ್ಯದ ಕ್ಷೇತ್ರಕ್ಕೆ ನೀಡಿದ್ದಾರೆ. ಹೊಕ್ಕುಳಲ್ಲಿ ಹೂವಿಲ್ಲ ಮತ್ತು ಇತರ ಕವಿತೆಗಳು, ಕುಂಟೋಬಿಲ್ಲೆ, ಮತ್ತೊಬ್ಬನ ಆತ್ಮಚರಿತ್ರೆ ಪ್ರಸಿದ್ಧ ಕೃತಿಗಳು. ಕನ್ನಡ ವಚನ ಸಾಹಿತ್ಯವನ್ನು ಸ್ಪೀಕಿಂಗ್ ಆಫ್ ಶಿವ ಎಂದು ಅನುವಾದಿಸಿದ್ದಾರೆ. ಇವರ ಸಾಹಿತ್ಯದಲ್ಲಿನ ಸಾಧನೆಗಾಗಿ 1976ರಲ್ಲಿ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. 1983ರಲ್ಲಿ ಪ್ರಸಿದ್ಧ ಮ್ಯಾಕ್ ಅರ್ಥರ್ ಫೆಲೋಶಿಪ್ ಗೌರವವು ಕೂಡ ಇವರಿಗೆ ಸಂದಿದೆ. ಇದಿಷ್ಟು ಅವರ ಪರಿಚಯ. ಇನ್ನು ನಾವು ಹೂವಾದ ಹುಡುಗಿ ಗದ್ಯಭಾಗವನ್ನು ನೋಡುವುದಾದರೆ, ಒಂದು ಪಟ್ಟಣ. ಅಲ್ಲಿ ಒಬ್ಬ ದೊರೆ ಇದ್ದ. ಅವನಿಗೆ 2 ಹೆಣ್ಣು ಮಕ್ಕಳು, ಒಬ್ಬ ಮಗ ಇದ್ರು. ಮೊದಲನೇ ಹೆಣ್ಣು ಮಗಳಿಗೆ ಮದುವೆಯಾಗಿತ್ತು. ಅದೇ ಪಟ್ಟಣದಲ್ಲಿ ಒಬ್ಬ ಮುದುಕಿ 2 ಹೆಣ್ಣು ಮಕ್ಕಳೊಡನೆ ಇದ್ದಳು. ಅವಳು ಕೂಲಿ ಮಾಡಿ ಮಕ್ಕಳನ್ನ ಸಾಕುತ್ತಿದ್ದಳು. ಒಂದು ದಿನ ಅವಳ ಹೆಣ್ಣು ಮಕ್ಕಳಲ್ಲಿ ಕಿರಿಯವಳು ಅಕ್ಕನಿಗೆ, ದಿನವೂ ಅಮ್ಮನು ಕೂಲಿ ಮಾಡಿ ನಮ್ಮನ್ನು ಸಾಕುವುದು ಕಷ್ಟವಾಗುತ್ತದೆ. ನಾನು ಹೂವಿನ ಗಿಡ ಹಾಕ್ತೀನಿ, ನೀನು ಹೂ ತೆಗೆದುಕೊಂಡು ಹೋಗಿ ಮಾರಿ ಬಾ, ಇದರಿಂದ ನಮಗೆ
ಹಣ ಸಿಗುತ್ತದೆ ಎಂದು ಅಕ್ಕನಿಗೆ ಅವಳು ಹೇಳಿದಳು. ಹೂವಿನ ಗಿಡವಾಗುವುದು ಹೇಗೆ ಎಂಬುದು ಅಕ್ಕನ ಕುತೂಹಲ. ಅದನ್ನ ಆಮೇಲೆ ಹೇಳ್ತೀನಿ. ಮನೆಯನ್ನ ಮೊದಲು ಸಾರಿಸು, ಸ್ನಾನ ಮಾಡು, ಬಾವಿಯಿಂದ ಉಗುರು ತಾಕದ ಹಾಗೆ 2 ತಂಬಿಗೆ ನೀರು ತೆಗೆದುಕೊಂಡು ಬಾ ಎಂದು ತಂಗಿ ಹೇಳಿದಳು. ಅಕ್ಕ ಹಾಗೇ ಮಾಡಿದಳು. ಮನೆಯ ಎದುರಿಗೆ ಒಂದು ದೊಡ್ಡ ಮರವಿತ್ತು. ಅಲ್ಲೂ ಗುಡಿಸಿ ಸಾರಿಸಿದಳು. ಇಬ್ಬರು ಅಲ್ಲಿಗೆ ಹೋದಾಗ ತಂಗಿ ಅಕ್ಕನನ್ನ ಕರೆದು, ನೋಡಕ್ಕಯ್ಯ, ನಾನಿಲ್ಲಿ ದೇವರ ಧ್ಯಾನ ಮಾಡಿ ಕುಳಿತುಕೋತೀನಿ. ನೀನು ಒಂದು ತಂಬಿಗೆ ನೀರನ್ನೆಲ್ಲ ನನ್ನ ಮೈ ಮೇಲೆ ಸುರಿದು ಬಿಡು. ನಾನು ಆಗ ಹೂವಿನ ಗಿಡ ಆಗ್ತೀನಿ. ಸುಳಿ ಮುರಿಯದ ಹಾಗೆ, ಎಲೆ ಮುರಿಯದ ಹಾಗೆ ಎಷ್ಟು ಬೇಕು ಅಷ್ಟು ಹೂವನ್ನ ಕಿತ್ಕೊ. ನಿನಗೆ ಸಾಕಾದ ಮೇಲೆ ಇನ್ನೊಂದು ತಂಬಿಗೆ ನೀರನ್ನು ನನ್ನ ಮೇಲೆ ಸುರಿದು ಬಿಡು. ಆಗ ಪುನಃ ನಾನು ಮನುಷ್ಯಳಾಗ್ತೀನಿ ಎಂದಳು. ತಂಗಿ ದೇವರನ್ನ ನೆನೆದು ಕುಳಿತಳು. ಅಕ್ಕ ಒಂದು ಬಿಂದೆಗೆ ನೀರನ್ನ ಅವಳ ಮೇಲೆ ಸುರಿದಳು. ಸರಿ, ಹೂವಿನ ಗಿಡವಾದಳು. ಅಕ್ಕ ಸುಳಿ ಎಲೆ ತೊಟ್ಟು ಮುರಿಯದ ಹಾಗೆ ಹೂವನ್ನ ಬಿಡಿಸಿಕೊಂಡಳು. ನಂತರ ಮತ್ತೊಂದು ನೀರನ್ನ ಮತ್ತೊಂದು ತಂಬಿಗೆ ನೀರನ್ನ ಗಿಡದ ಮೇಲೆ ಸುರಿದಳು. ಯಥಾಸ್ಥಿತಿಯಂತೆ ತಂಗಿ ಲಕ್ಷಣವಾಗಿ ಮನುಷ್ಯಳಾದಳು. ಅನಂತರ ಇಬ್ಬರು ಆ ಹೂವನ್ನೆಲ್ಲ ಬುಟ್ಟಿಗೆ ತುಂಬಿ ಮನೆಗೆ ತಂದ್ರು. ಇಬ್ರು ಸೇರಿ ಆ ಹೂವನ್ನ ಕಟ್ಟಿದ್ರು. ಎಲ್ಲಿಗೆ ತೆಗೆದುಕೊಂಡು ಹೋಗಿ ಮಾರ್ಲಿ ಅಂತೇಳಿ ದೊಡ್ಡವಳು ಕೇಳಿದಾಗ ಅದಕ್ಕೆ ತಂಗಿ ಹೇಳ್ತಾಳೆ, ಅಕ್ಕಯ್ಯ, ದೊರೆ ಮನೆಗೆ ತೆಗೆದುಕೊಂಡು ಹೋಗು, ಅವರು ಜಾಸ್ತಿ ಹಣವನ್ನ ಕೊಡ್ತಾರೆ. ಅಮ್ಮ ನಮಗೋಸ್ಕರ ಯಾವಾಗ್ಲೂ ಕೂಲಿ ಮಾಡ್ತಿರ್ತಾಳೆ, ಹೆಚ್ಚು ಹಣ ಕೂಡಿ ಹಾಕಿ ಅಮ್ಮನಿಗೆ ತೋರಿಸೋಣ ಅಂದಳು ಚಿಕ್ಕವಳು. ಅಂದು ಒಂದು ಬುಟ್ಟಿಯಲ್ಲಿ ಹೂವನ್ನೆಲ್ಲ ಇಟ್ಟುಕೊಂಡು, ಹೂವು ಬೇಕೆ ನಮ್ಮ ಹೂವು ಎಂದು ಕೂಗಿಕೊಂಡು ದೊರೆಯ ಮನೆ ಮುಂದೆ ಬಂದಳು. ದೊರೆಯ ಚಿಕ್ಕ ಮಗಳಿಗೆ ಆ ಹೂವಿನ ಪರಿಮಳ ಇಷ್ಟವಾಗಿ ಆ ಹೂವುಗಳನ್ನ ಕೊಡಿಸುವಂತೆ ತನ್ನ ತಾಯಿಯ ಬಳಿ ಕೇಳಿಕೊಂಡಳು. ಆ ಸಂದರ್ಭದಲ್ಲಿ ದೊರೆಯ ಹೆಂಡತಿ ಹೂವನ್ನ ನೋಡಿ ಬೆಲೆ ಎಷ್ಟು ಎಂದು ಕೇಳಿದಳು. ಎಷ್ಟಾನ ಕೊಡಿರವ್ವ, ನಾವು ಬಡವರು ಎಂದಳು ಅಕ್ಕ. ದೊರೆಯ ಹೆಂಡತಿ ಹೂವು ತಗೊಂಡು 1 ಮೊಗೆ ಹಣ ಕೊಟ್ಟಳು. ಅಕ್ಕ ಮೊಗೆ ಹಣವನ್ನ ತಂದು ತಂಗಿಗೆ ತೋರಿಸಿದ್ಲು. ಅಕ್ಕಯ್ಯ, ಅಮ್ಮನಿಗೆ ಹೇಳಬೇಡ, ಮುಚ್ಚಿಡು ಅಂದಳು. ಹೀಗೆ ಕೆಲವು ದಿನ ಮಾಡಿದರು. ಒಟ್ಟು 5 ಮೊಗೆ ಹಣವಾಯಿತು. ಅಕ್ಕ ಅಮ್ಮನಿಗೆ ತೋರಿಸೋಣ ಎಂದಳು. ಬೇಡವೇ ತಂಗಿ, ಅಮ್ಮ ಹೊಡಿತಾಳೆ ಅಂತ ಅವರವರೇ ಮಾತಾಡ್ಕೊಂಡ್ರು. ಈ ಹುಡುಗಿಗೆ ಇನ್ನಷ್ಟು ಸಂಪಾದನೆ ಮಾಡೋ ಆಸೆ. ಈ ಹೂವು ದೊರೆ ಮಗನ ಕಣ್ಣಿಗೆ ಬೀಳುತ್ತೆ. ಒಂದು ದಿವಸ ಒಮ್ಮೆ ಅದು ಒಳ್ಳೆ ಘಮಘಮ ಅನ್ನುತ್ತಿತ್ತು. ಇಂತಹ ಸೊಗಸಾದ ಹೂವನ್ನ ಅವನೆಂದೂ ನೋಡಿರಲಿಲ್ಲ. ಈ ಹೂವನ್ನ ಯಾರು ತಂದು ಕೊಡ್ತಾರೆ ಎಂದು ಯೋಚಿಸಿ ಆ ದೊಡ್ಡ ಹುಡುಗಿ ತಂದು ಕೊಡುವುದನ್ನ ಅವನು ನೋಡಿ ಅವಳನ್ನೇ ಹಿಂಬಾಲಿಸಿಕೊಂಡು ಹೋಗ್ತಾನೆ. ಈ ಮನೆಯ ಸುತ್ತಮುತ್ತ ಹೂವಿನ ಗಿಡಗಳಿಲ್ಲದಿರುವುದನ್ನ ಗಮನಿಸಿ ಇವನು ಇಂತಹ ಹೂವು ಇವರಿಗೆ ಎಲ್ಲಿಂದ ಸಿಗುತ್ತೆ ಎಂದು ಯೋಚನೆ ಮಾಡಿ ಅರಮನೆಗೆ ಬಂದ. ಮಾರನೇ ದಿನ ಸೂರ್ಯ ಹುಟ್ಟುವ ಮೊದಲೇ ಹೋಗಿ ಹುಡುಗಿಯರಿದ್ದ ದೊಡ್ಡ ಮರದ ಮೇಲೆ ಕುಳಿತುಕೊಂಡ. ಅಂದು ಸಹ ಹುಡುಗಿಯರು ಆ ಮರದಡಿ ಸಾರಿಸಿ ಗುಡಿಸಿದರು. ತಂಗಿ ಯಥಾ ಪ್ರಕಾರ ಹೂವಿನ ಗಿಡವಾದಳು. ಅಕ್ಕ ಎಚ್ಚರಿಕೆಯಿಂದ ಹೂಗಳನ್ನು ಬಿಡಿಸ್ಕೊಂಡ್ಲು. ಅನಂತರ ಪುನಃ ಹೂವಿನ ಗಿಡವಾಗಿದ್ದ ತಂಗಿ ಮನುಷ್ಯಳಾದ್ಲು. ಇದೆಲ್ಲವನ್ನ ಮರದ ಮೇಲಿದ್ದ ದೊರೆಮಗ ನೋಡಿಕೊಂಡು ಆಮೇಲೆ ಸೀದಾ ಅರಮನೆಗೆ ಬಂದು ಮಂಚದ ಮೇಲೆ ಮಕಾಡೆ ಮಲಗಿಕೊಂಡ. ತಂದೆ ತಾಯಿ ಬಂದು ಕೇಳಿದರೂ ಏನೂ ಹೇಳಲಿಲ್ಲ. ಆಗ ಮಂತ್ರಿಯ ಮಗ ಬಂದು ಕೇಳಲಾಗಿ ಹೂವಿನ ಗಿಡವಾಗುವ ಹುಡುಗಿಯ ವಿಚಾರವನ್ನೆಲ್ಲ ಹೇಳಿದ. ದೊರೆಗೆ ಈ ವಿಚಾರ ತಿಳಿದು ಆ ಮುದುಕಿಯನ್ನ ಕರೆಸಿ ಮದುವೆಗೆ ಸಕಲ ಸಿದ್ಧತೆಯನ್ನ ಮಾಡಿಸ್ತ. ಒಳ್ಳೆ ಮುಹೂರ್ತದಲ್ಲಿ ಹೂವಿನ ಗಿಡವಾಗುತ್ತಿದ್ದ ಹುಡುಗಿಯ ಜೊತೆಯಲ್ಲಿ ರಾಜಕುಮಾರನಿಗೆ ಮದುವೆಯಾಗುತ್ತದೆ. ಅರಮನೆಯಲ್ಲಿ ಅವರಿಬ್ಬರನ್ನು ಏಕಾಂತದಲ್ಲಿ ಬಿಟ್ಟರು. ಇವನಿಷ್ಟಕ್ಕೆ ಇವನಿದ್ದಾನೆ, ಅವಳಿಷ್ಟಕ್ಕೆ ಅವಳಿದ್ದಾಳೆ. ಅವರೇ ಮಾತಾಡ್ಲಿ ಅಂತ ಅವಳು, ಅವಳೇ ಮಾತಾಡ್ಲಿ ಅಂತ ಅವನು. ಹೀಗೆ ಇಬ್ಬರು ಗುಮ್ಮಾಗಿ ಸುಮ್ಮನಿದ್ರು. ಏನು ಅವರು ಮಾತಾಡಿಸಲೇ ಇಲ್ಲವಲ್ಲ, ಮತ್ತೇಕೆ ಮದುವೆಯಾದರು ಅಂತ ಯೋಚನೆ ಮಾಡಿದಳು. ಈ ಸಂಪತ್ತಿಗೆ ನನ್ನನ್ನು ಯಾಕೆ ಮದುವೆಯಾದಿರಿ ಅಂತ ರಾಜಕುಮಾರನನ್ನ ಕೇಳಿಯೇ ಬಿಟ್ಟಳು. ನಾನು ಹೇಳಿದ ಹಾಗೆ ಕೇಳಿದ್ರೆ ಮಾತಾಡ್ತೀನಿ, ಇಲ್ಲದೆ ಇದ್ರೆ ಇಲ್ಲ ಎಂದು ಒರಟಾಗಿ ಹೇಳಿದ ದೊರೆಮಗ. ಪತಿ ಮಾತು ಕೇಳದೆ ಉಂಟೆ,
ಅದೇನು ಹೇಳಿ ಅಂದಳು. ಮತ್ತೆ ನೀನು ಹೂವಿನ ಗಿಡ ಆಗ್ತೀಯಲ್ಲ, ಆಗು. ಹೂವ ಹಾಸಿಕೊಂಡು ಹೊದ್ದುಕೊಂಡು ಮಲಿಕೋಬೇಕು ಅಂದ. ಸ್ವಾಮಿ, ನಾನು ದೇವರಲ್ಲ, ದೆವ್ವವಲ್ಲ. ಎಲ್ಲರ ಹಾಗೆ ನಾನು ನರಮನುಷ್ಯಳು. ನರಮನುಷ್ಯರು ಹೂವಿನ ಗಿಡ ಆಗೋದುಂಟೆ ಎಂದಳು ದೈನ್ಯದಿಂದ. ಈ ಕಳ್ಳಾಟವೆಲ್ಲ ಬೇಡ. ಅವತ್ತು ನೀನು ಹೂವಿನ ಗಿಡ ಆಗಿದ್ದನ್ನ ಕಣ್ಣಾರೆ ನಾನು ನೋಡಿದೆ. ನನ್ನ ಮುಂದೆ ನೀನು ಹೂವಿನ ಗಿಡ ಆಗದಿದ್ದ ಮೇಲೆ ಇನ್ನಾರ ಮುಂದೆ ಆಗ್ತೀಯಾ ಎಂದು ಸಿಟ್ಟಾದ. ಕಣ್ಣೀರನ್ನ ಸೆರಗಿನಿಂದ ಒರೆಸಿಕೊಂಡು, ಸ್ವಾಮಿ, ಸಿಟ್ಟಾಗಬೇಡಿ. 2 ತಂಬಿಗೆ ನೀರನ್ನು ತರಿಸಿ. ಮಂತ್ರಿಸಿ ಕೊಟ್ಟು ನೀರನ್ನು ಹಾಕುವ ವಿಧಾನ ಹಾಗೂ ಹೂವನ್ನು ಬಿಡಿಸುವ ವಿಧಾನವನ್ನ ಹೇಳಿ ಅವಳು ದೇವರನ್ನ ನೆನೆಯುತ್ತಾ ಕುಳಿತುಕೊಂಡ್ಳು. ದೊರೆಮಗ ನೀರನ್ನ ಸುರಿದ ಕೂಡಲೇ ಅವಳು ಹೂವಿನ ಗಿಡವಾದಳು. ತಮಗೆ ಬೇಕಾದಷ್ಟ ಹೂವನ್ನು ಬಿಡಿಸಿಕೊಂಡು ಮತ್ತೊಂದು ತಂಬಿಗೆ ನೀರನ್ನ ಸುರಿದನು. ಮನುಷ್ಯಳಾದಳು. ಇಬ್ಬರು ಆನಂದದಿಂದ ಹೂವು ಹಾಸಿಕೊಂಡು ಹೊತ್ಕೊಂಡು ಮಲಗಿದರು. ಹೀಗೆ ಕೆಲವು ದಿನ ಕಳೀತಾ ಇರಬೇಕಾದ್ರೆ ಅರಮನೆಯ ಪಕ್ಕದಲ್ಲಿ ಬಾಡಿದ ಹೂವಿನ ರಾಶಿಯನ್ನ ನೋಡಿದ ದೊರೆಯ ಕಿರಿಮಗಳು, ಅತ್ತಿಗೆ ಮುಡಿದು ಬಿಸಾಕಿದ ಹೂವೇ ಒಂದು ರಾಶಿಯಾಗಿದೆ, ನನಗೆ ಹೂವು ಕೊಟ್ಟಿಲ್ಲವೆಂದು ತಾಯಿಗೆ ದೂರು ಹೇಳಿದಳು. ಬೇಕಾದರೆ ಕೊಡಿಸಿಕೊಡ್ತೀನಿ, ಸುಮ್ಮನಿರಮ್ಮ ಎಂದು ತಾಯಿ ಸಮಾಧಾನ ಮಾಡಿದ್ಲು. ಒಂದು ದಿನ ದೊರೆಮಗ ಎಲ್ಲೋ ಹೊರಗೆ ಹೋಗಿದ್ದ. ಆಗ ದೊರೆಯ ಮಗಳು ತನ್ನ ಸ್ನೇಹಿತೆಯರಿಗೆಲ್ಲ, ಸುರೆಹೊನ್ನೆ ತೋಟಕ್ಕೆ ಉಯ್ಯಾಲೆ ಆಡೋಕೆ ಹೋಗೋಣ, ನಮ್ಮ ಅತ್ತಿಗೆ ಹೂವಿನ ಗಿಡ ಆಗ್ತಾಳೆ, ನೀವೆಲ್ಲರೂ ಬನ್ನಿ, ಘಮಘಮ ಅನ್ನೋ ಹೂವು ಬೇಕಾದಷ್ಟು ಕೊಡ್ತೀನಿ ಎಂದು ಹೇಳಿ ಬಂದಳು. ತಾಯಿಗೆ ಅತ್ತಿಗೆಯನ್ನ ಕಳಿಸಿಕೊಡುವಂತೆ ಕೇಳ್ತಾಳೆ. ತಾಯಿ ಅಣ್ಣನ ಕೇಳ್ಕೊಂಡು ಕರ್ಕೊಂಡು ಹೋಗುವಂತಾಳೆ. ಅಣ್ಣ ಕೇಳಿದರೆ, ನನ್ನಿಷ್ಟ ಅಲ್ಲಮ್ಮ ಕಳ್ಸಕ್ಕೆ, ಅಮ್ಮನ ಕೇಳು ಅಂತಾನೆ. ತಾಯಿಯನ್ನ ಕೇಳಿದಳು. ಹೋಗಿ ಸಂಜೆ ಹೊತ್ತಿಗೆ ಜೋಪಾನವಾಗಿ ಬನ್ನಿ ಅಂತೇಳಿ ತಾಯಿ ಕಳಿಸಿದ್ಲು. ಎಲ್ಲರೂ ಸುರಹೊನ್ನೆ ತೋಟಕ್ಕೆ ಹೋದ್ರು. ಉಯ್ಯಾಲೆ ಹಾಡುತ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ದೊರೆಮಗಳು ಅತ್ತಿಗೆಗೆ, ನೀನು ಹೂವಿನ ಗಿಡ ಆಗ್ತೀಯಲ್ಲ, ಆಗು ಅಂದಳು. ಅಯ್ಯೋ ದೇವ್ರೆ, ಇದ್ಯಾರು ನಿನಗೆ ಹೇಳಿದ್ದು? ನಾನು ನಿಮ್ಮ ಹಾಗೆ ಮನುಷ್ಯಳೇ, ಹುಚ್ಚು ಹುಚ್ಚಾಗಿ ಆಡಬೇಡ ಎಂದು ಗದರಿಸಿದಳು. ಆಹಾ, ಅಲ್ಲ ಅತ್ತಿಗೆ, ನಮ್ಮ ಮುಂದೆ ಆಗದೆ ಇನ್ನಾರ ಮುಂದೆ ಹೂವಿನ ಗಿಡ ಆಗಕ್ಕೆ ಹೋಗ್ತೀಯಾ ಎಂದು ನಿಷ್ಠೂರವಾಗಿ ಮಾತಾಡಿದಳು. ವ್ಯಥೆಪಟ್ಟು 2 ತಂಬಿಗೆ ನೀರು ತರಿಸಿ ಅದನ್ನು ಮಂತ್ರಿಸಿ ಕೊಟ್ಟು ಅವುಗಳನ್ನು ಸುರಿಯುವ ಹಾಗೂ ಹೂವನ್ನು ಕೀಳುವ ವಿಧಾನವನ್ನೆಲ್ಲ ಹೇಳಿ ದೇವರನ್ನು ನೆನೆಯುತ್ತಾ ಕುಳಿತಳು. ಹುಡುಗಿಯರು ಹೇಳಿಕೊಟ್ಟ ಮಂತ್ರವನ್ನ, ಹೇಳಿದ ಸೂಚನೆಯನ್ನ ಸರಿಯಾಗಿ ಆಲಿಸದೆ ನಿರ್ಲಕ್ಷ್ಯದಿಂದ ತಂಬಿಗೆ ನೀರನ್ನ ಅಡ್ಡಾದಿಡ್ಡಿಯಾಗಿ ಸುರಿದ್ರು. ಆಕೆ ಅರ್ಧಂಬರ್ಧ ಗಿಡ ಆದ್ಲು. ಅಷ್ಟು ಹೊತ್ತಿಗೆ ಸಾಯಂಕಾಲವಾಗಿತ್ತು. ಗುಡುಗು ಸಿಡಿಲಿನ ಮಳೆ ಪ್ರಾರಂಭವಾಯಿತು. ಆಗ ಅವರು ಹೂವು ಕೀಳೋ ಸಂಭ್ರಮದಲ್ಲಿ ತೊಟ್ಟು, ಎಲೆ, ಸುಳಿ ಕಿತ್ತು ರೆಂಬೆಯನ್ನೆಲ್ಲ ತರೆದು ಬಿಟ್ಟರು. ಈ ಮಳೆಗೆ ಹೆದರಿ ಮನೆಗೆ ಹೋಗೋ ಆತುರದಲ್ಲಿ ಮತ್ತೊಂದು ತಂಬಿಗೆ ನೀರನ್ನು ಅಡ್ಡಾದಿಡ್ಡಿ ಸುರಿದು ಹೊರಟೋದ್ರು. ಆಕೆ ಮನುಷ್ಯಳಾದಾಗ ಕೈಯಿಲ್ಲದ, ಕಾಲಿಲ್ಲದ, ಅರ್ಧಂಬರ್ಧ ದೇಹವಾಗಿ, ಮೈಯೆಲ್ಲ ಗಾಯವಾಗಿ ಕೆಳಗೆ ಬಿದ್ದು ಆ ಮಳೆ ನೀರಿನಲ್ಲಿ ಅವಳು ಕೊಚ್ಕೊಂಡು ಹೋಗಿ ಬಹುದೂರದಲ್ಲಿ ಒಂದು ಮೋರಿಯಲ್ಲಿ ಬಿದ್ದಿದ್ಲು. ಮಾರನೆಯ ದಿನ ಅತ್ತ ಕಡೆಯಿಂದ ಅರಳೆ ತುಂಬಿದ ಗಾಡಿಗಳು ಬರ್ತಾ ಇದ್ವು. ಆ ಆ ಅಂತ ಕೂಗುತ್ತಾ ಬಿದ್ದಿರುವುದನ್ನ ಗಾಡಿಯವನೊಬ್ಬ ನೋಡ್ತಾನೆ. ಒಂದು ದೇಹದ ಮುದ್ದೆ, ಮುಖ ಮಾತ್ರ ಚೆನ್ನಾಗಿತ್ತು, ಬಟ್ಟೆ ಇಲ್ಲ, ಬರೆ ಇಲ್ಲ. ಅಯ್ಯೋ ಮನುಷ್ಯ ಕಣಪ್ಪ ಅಂತ ಹೇಳಿ ತನ್ನ ತಲೆಯಲ್ಲಿದ್ದ ವಸ್ತ್ರ ಹಾಕಿ ಗಾಡಿ ಮೇಲೆ ಕೂರಿಸಿಕೊಂಡು ಮುಂದೂರಿನ ಹಾಳು ಮಂಟಪದಲ್ಲಿ ಗಾಡಿಯನ್ನ ನಿಲ್ಲಿಸಿ ಅವಳನ್ನ ಆ ಮಂಟಪದಲ್ಲಿಟ್ಟು, ಯಾರಾದರೂ ಅನ್ನ ನೀರು ಕೊಟ್ರೆ ಜೀವ ಉಳಿಸ್ಕೊ ಅಂತ ಹೇಳಿ ಹೋಗ್ಬಿಡ್ತಾನೆ. ಇತ್ತ ನಿಜವಾದ ಸಂಗತಿ ತಿಳಿಯದೆ ದೊರೆಮಗ ಬೇಜಾರಾಗಿ, ನನ್ನ ಹೆಂಡತಿ ಎಲ್ಲೋದ್ಲು, ನನ್ನ ಹೆಂಡತಿ ಕಾಣ್ತಾ ಇಲ್ವಲ್ಲ ಅಂತೇಳಿ ಬೇಜಾರಾಗಿ ಅವನು ಗೋಸಾಯಿ ದಿರ್ಸನ್ನ ಹಾಕಿಕೊಂಡು ದೇಶಾಂತರ ಹೊರಟೋಗ್ಬಿಡ್ತಾನೆ. ಇತ್ತ ಮೈಯೆಲ್ಲ ಗಾಯವಾಗಿ ಅರ್ಧಂಬರ್ಧ ದೇಹವಾಗಿ ಬಿದ್ದಿದ್ದ ಇವಳು ತನ್ನ ಗಂಡನ ದೊಡ್ಡಕ್ಕಳ ಮದುವೆ ಮಾಡಿಕೊಟ್ಟಿದ್ದ ಪಟ್ಟಣದಲ್ಲಿ ಬಿದ್ದಿದ್ಲು. ಆ ಪಟ್ಟಣದ ದಾದಿಯರು ಗೌಡರು ದಿನವಹಿ ನೀರಿಗೆ ಹೋಗಿ ಬರುವಾಗ ಇವಳನ್ನ ನೋಡ್ತಾ ಇದ್ದು ಈ ವಿಚಾರನ ರಾಣಿಗೆ, ಅಮ್ಮ ಅವಳನ್ನ ನೋಡಿದ್ರೆ ನಿಮ್ಮ ತಮ್ಮನ ಹೆಂಡತಿಯಂಗೆ ಕಾಣಿಸ್ತಾಳೆ, ಕರ್ಕೊಂಬರ್ಲಾ ಅಂತೇಳಿ ಹೇಳ್ತಾರೆ. ಹೋಗ್ರೆ ಅವಳ ಸೇವೆ ಮಾಡಿ ಅನ್ನ ಹಾಕ್ಬೇಕಾಗುತ್ತೆ ಅವಳು ಬಂದ್ರೆ ಅಂತೇಳಿ ತಾತ್ಸಾರವನ್ನ ಮಾಡ್ತಾರೆ. ದಾದಿಯರು ಗೋಗರದದ್ದಕ್ಕೆ ಒಪ್ಕೋತಾಳೆ. ಆಯ್ತು ಕರ್ಕೊಂಡು ಬನ್ನಿ ಅಂತೇಳಿ ಒಪ್ಕೊಳ್ತಾಳೆ.
ಅವಳ ಸೇವೆ ನೀವೇ ಮಾಡಬೇಕು ಆದರೆ ಅಂತೇಳಿ ರಾಣಿ ಹೇಳ್ತಾಳೆ. ಅದಕ್ಕೆ ದಾದಿಯರು ಆಯ್ತಮ್ಮ, ನಾವೇ ಆಕೆಯ ಸೇವೆಯನ್ನು ಮಾಡ್ತೀವಿ ಅಂತ ಹೇಳಿ ಒಪ್ಕೊಂಡು ಅವಳನ್ನು ಕರ್ಕೊಂಡು ಬಂದು ನೀರು ನಿಡಿ ಉಯ್ದು ಬಟ್ಟೆ ಉಡಿಸಿ ಅರಮನೆ ಬಾಗಿಲಲ್ಲಿ ಕೂರಿಸ್ತಾರೆ. ದಿನವಹಿ ಮೈ ಮೇಲಿನ ಗಾಯಗಳಿಗೆ ಔಷಧಿಯನ್ನು ಹಾಕಿ ಆ ಗಾಯಗಳನ್ನೆಲ್ಲ ಅವರು ವಾಸಿ ಮಾಡ್ತಾರೆ. ಇತ್ತ ದೊರೆಮಗ ದೇಶ ದೇಶವನ್ನೆಲ್ಲ ತಿರುಗಿ ತನ್ನ ಅಕ್ಕನ ಪಟ್ಟಣಕ್ಕೆ ಬಂದು ಪಟ್ಟಣದ ಬಾಗಿಲ ಬಳಿ ಕುಳಿತ. ತಿಕ್ಕಲು ಮನುಷ್ಯನ ಹಾಗೆ ಅವನಿಗೆ ಗಡ್ಡ ಮೀಸೆ ಬೆಳೆದಿತ್ತು. ನೀರಿಗೆ ಹೋಗಿ ಬರುತ್ತಿದ್ದ ದಾದೇರು ಇವನನ್ನು ನೋಡಿ ಅರಮನೆಗೆ ಬಂದು, ಅಮ್ಮವ್ರೆ, ಯಾರೋ ನಿಮ್ಮ ತಮ್ಮ ಕುಳಿತಂಗೆ ಕಾಣುತ್ತೆ ಅಂತ ಮತ್ತೆ ಹೇಳ್ತಾರೆ. ದುರ್ಬೀನು ಹಾಕಿ ನೋಡಿ ಕರೆಸಿ ರಾಣಿ ಚೆನ್ನಾಗಿ ನೋಡ್ತಾಳೆ. ನೋಡಿ ನನ್ನ ತಮ್ಮನೇ ಇರಬೇಕು ಇವನು ಅಂತ ಅಂದ್ಕೊಳ್ತಾಳೆ. ಕೊಪ್ಪರಿಗೆ ಎಣ್ಣೆಯನ್ನು ಕಾಯಿಸಿ ನೆತ್ತಿಗೆ ತಿಕ್ಕಿಸಿ ಹಂಡೆ ನೀರು ಹಾಕಿಸಿ ತನ್ನ ತಮ್ಮನೇ ಹೊರತು ಬೇರಲ್ಲವೆಂದು ತಿಳಿದುಕೊಂಡ್ಳು. ದಿನಕ್ಕೊಂದು ಅಡಿಗೆ, ದಿನಕ್ಕೊಂದು ದಿರಿಸು ಕೊಟ್ಟಳು. ದಿರಿಸು ಅಂದರೆ ಬಟ್ಟೆಗಳು. ಆದರೆ ಆತ ಮಾತನಾಡಲೇ ಇಲ್ಲ. ಅಷ್ಟು ಹೊತ್ತಿಗೆ ಇಬ್ಬರಿಗೂ ತಾವು ಅಕ್ಕ ತಮ್ಮ ಅನ್ನೋದು ಚೆನ್ನಾಗಿ ಗೊತ್ತಾಗಿತ್ತು. ನಾನೆಷ್ಟು ಉಪಚಾರ ಮಾಡಿದರೂ ನನ್ನ ತಮ್ಮ ಮಾತಾಡಲಿಲ್ಲ, ಏನು ಕಾರಣ ಎಂದು ಯೋಚಿಸಿ ಚೆಲುವೆಯರಾದ ದಾಸಿಯರನ್ನ ಸೇವೆಗೆ ಕಳುಹಿಸಿದಳು. ಆದರೂ ಯಾರೊಂದಿಗೂ ಮಾತಾಡಲಿಲ್ಲ. ಆಗ ಮಾರನೆಯ ದಿನ ರಾತ್ರಿ ದಾದಿಯರೆಲ್ಲ ಸೇರಿಕೊಂಡು ಅರಮನೆಯ ಮುಂದಿದ್ದ ಇವಳಿಗೆ ಶೃಂಗಾರವನ್ನು ಮಾಡಿ ರಾಣಿಯಿಂದ ಅಪ್ಪಣೆ ಪಡೆದು ಇವನ ಮಂಚದ ಮೇಲೆ ಕೂರಿಸಿದ್ರು. ಇವನು ದಾದಿಯರನ್ನ ನೋಡಲೂ ಇಲ್ಲ, ಮಾತಾಡಿಸ್ಲೂ ಇಲ್ಲ. ಆದರೆ ರಾತ್ರಿ ಇದು ಮೋಟುಗೈಯಲ್ಲಿ ಇವನು ಕಾಲನ್ನು ಒತ್ತುತ್ತಾ ಹ್ಞೂ ಹ್ಞೂ ಅಂತ ಕೊರಗ್ತಿತ್ತು. ಆಗ ಎದ್ದು ನೋಡಿದ. ಇವಳೇ ನನ್ನ ಹೆಂಡತಿ ಎಂದು ತಿಳ್ಕೊಂಡ. ನಿಂತು ಹೋಗಿದ್ದಂತಹ ಮಾತು ಅವನಿಗೆ ಮತ್ತೆ ಬರುತ್ತೆ. ಆಗ ಅವನು ಏನು ಎತ್ತ ಎಂದು ಅವಳನ್ನು ವಿಚಾರಿಸ್ದ. ಆಗ ಅವಳು ಹೇಳ್ತಾಳೆ, ಆಕೆ ನಿಮ್ಮ ತಂಗಿಯಿಂದಾಗಿ ಹೀಗಾಯಿತು ಎಂದು ಎಲ್ಲವನ್ನ ಹೇಳಿದ್ಲು. ಅದಕ್ಕೆ ಈಗೇನು ಮಾಡಬೇಕು ಅಂತೇಳಿ ಅವನು ಕೇಳ್ತಾನೆ. ಹೆಚ್ಚಿಗೇನು ಮಾಡಬೇಡಿ, ಚಿಳ್ಳುಗುರು ಸೋಕದ ಹಾಗೆ 2 ತಂಬಿಗೆ ನೀರನ್ನು ತೆಗೆದುಕೊಂಡು ಬನ್ನಿ ಅಂತೇಳಿ ಹೇಳ್ತಾಳೆ. ದೊರೆಮಗ ಯಾರಿಗೂ ಗೊತ್ತಾಗದ ಹಾಗೆ 2 ತಂಬಿಗೆ ನೀರನ್ನು ತಂದು ಕೊಟ್ಟ. 2 ತಂಬಿಗೆ ನೀರನ್ನು ಮಂತ್ರಿಸಿ ಕೊಟ್ಟು, ಮೊದಲು ಆ ತಂಬಿಗೆ ನೀರು ಹೊಯ್ದು ಬಿಡಿ, ಹೂವಿನ ಗಿಡ ಹಾಕ್ತೀನಿ. ಆಗ ಎಲ್ಲಿ ಎಲೆ ಹೋಗಿದೆಯೋ ಅಲ್ಲಿಗೆ ಎಲೆ ಜೋಡಿಸಿ, ಎಲ್ಲಿ ರೆಂಬೆ ಹೋಗಿದೆಯೋ ಅಲ್ಲಿಗೆ ರೆಂಬೆ ಜೋಡಿಸಿ, ಅನಂತರ ಇನ್ನೊಂದು ತಂಬಿಗೆ ನೀರನ್ನು ಸುರಿಯಿರಿ ಎಂದು ಹೇಳಿ ದೇವರನ್ನ ನೆನೆದು ಕುಳಿತುಕೊಂಡಳು. 1 ತಂಬಿಗೆ ನೀರು ಸುರಿದು ನೋಡ್ತಾನೆ, ಕೊಂಬೆ ರೆಂಬೆಗಳನ್ನೆಲ್ಲ ತೆರೆದು ಬಿಟ್ಟಿದ್ದಾರೆ, ಅಂದರೆ ಕತ್ತರಿಸಿ ಬಿಟ್ಟಿದ್ದಾರೆ. ಅದನ್ನೆಲ್ಲ ಸರಿಪಡಿಸಿ ಇನ್ನೊಂದು ತಂಬಿಗೆ ನೀರನ್ನು ಸುರಿದನು. ಆಗ ಪುನಃ ಮನುಷ್ಯಳಾಗಿ ಎದ್ದು ತನ್ನ ಗಂಡನ ಕಾಲಿಗೆ ನಮಸ್ಕಾರವನ್ನು ಮಾಡ್ತಾಳೆ. ನಾದಿನಿಯಾದ ರಾಣಿಯನ್ನೆಬ್ಬಿಸಿ ಆಕೆಯ ಕಾಲಿಗೂ ನಮಸ್ಕಾರ ಮಾಡಿದ್ಲು. ನಡೆದ ಸಂಗತಿಯನ್ನೆಲ್ಲ ತಿಳಿಸಿದ್ಲು. ಆಕೆ ಈಕೆಯನ್ನು ಅಪ್ಪಿ ಮುದ್ದಾಡಿ ಅತ್ತಳು. ಕಡೆಗೆ ಚೆನ್ನಾಗಿ ಉಪಚಾರ ಮಾಡಿ 4-6 ವಾರ ತನ್ನ ಮನೆಯಲ್ಲಿಟ್ಟುಕೊಂಡು ಅವರಿಬ್ಬರನ್ನು ತನ್ನ ತಂದೆಯ ಪಟ್ಟಣಕ್ಕೆ ಹೋಗುವಾಗ ಬೇಕಾದಷ್ಟು ಐಸಿರಿಯ ಉಡುಗೊರೆಯನ್ನು ಕೊಟ್ಟು ಕಳಿಸಿದಳು. ಕೊನೆಯದಾಗಿ ಒಟ್ಟಾರೆ ಸಾರಾಂಶವನ್ನು ಹೇಳೋದಾದರೆ, ಕೂಲಿ ಮಾಡಿ ತಮ್ಮನ್ನು ಸಾಕ್ತಿದ್ದಂತಹ ತಾಯಿಯ ಕಷ್ಟವನ್ನು ನೋಡಿದ ಹೆಣ್ಣು ಮಗಳು ತಾಯಿಗೆ ನೆರವಾಗಬೇಕು ಅನ್ನೋ ಕಾರಣದಿಂದ ಹೂವಿನ ಗಿಡವಾಗಿ ಹೂವನ್ನು ಮಾರಿ ಹಣವನ್ನು ಸಂಗ್ರಹಿಸುವ ಮತ್ತು ಈ ಹೂವಿನ ರಹಸ್ಯವನ್ನು ತಿಳಿದು ಆಕೆಯನ್ನು ಮದುವೆಯಾಗುವಂತಹ ದೊರೆಮಗ. ಹೂವಿನ ಗಿಡವಾಗುವ ಹುಡುಗಿಯು ತನ್ನ ಗಂಡನ ತಂಗಿಯಿಂದಲೇ ಕಷ್ಟಕ್ಕೆ ಸಿಲುಕಿ ಯಾತನೆಗಳನ್ನು ಅನುಭವಿಸಿ ಕೊನೆಗೆ ಎಲ್ಲ ತೊಂದರೆಗಳಿಂದ ಪಾರಾಗಿ ದಂಪತಿಗಳು ಒಂದಾಗುವ ಜನಪದ ಸೊಗಡಿನ ಕಥೆ ಇದು. ಇಲ್ಲಿ ಒಂದು ಹೆಣ್ಣು ಮಗಳ ಸಹನೆ ಅಂದರೆ ಆಕೆಯ ತಾಳ್ಮೆ, ದಾಂಪತ್ಯದ ಅನ್ಯೋನ್ಯತೆ, ಪ್ರೀತಿ, ಸಹಕಾರ ಮನೋಭಾವಗಳ ಮೌಲ್ಯವನ್ನು ತಿಳಿಸುವಂತಹ ಆಶಯ ಈ ಒಂದು ಪಾಠದಲ್ಲಿ ಇದೆ. ಈ ಪಾಠದ ಕುರಿತು ಏನಾದರೂ ಸಂದೇಹಗಳಿದ್ದಲ್ಲಿ ವಿದ್ಯಾರ್ಥಿಗಳು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡೋ ಮುಖಾಂತರ ಅಥವಾ ಫೋನ್ ಮಾಡಿ ನೀವು ನಿಮ್ಮ ಗೊಂದಲಗಳನ್ನು ಬಗೆಹರಿಸ್ಕೋಬೋದು. ಧನ್ಯವಾದಗಳು. ಶುಭ ದಿನ.